ಸ್ಟಿಮ್ಯುಲೇಷನ್ ಬಗ್ಗೆ ಮಾತಾಡ್ತೀನಿ. ಸೊ ಅಂಡ್ ಡಾಕ್ಟರ್ ವೀಣಾ ಅವರು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಸ್ಟ್ರೋಕ್ ಅಲ್ಲಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಜಸ್ಟ್ ಒಂದು ಬ್ರೀಫ್ ಓವರ್ ವ್ಯೂ ಕೊಡ್ತೀನಿ, ಏನೇನ್ ಮಾಡ್ತಾ ಇದೀವಿ ಅನ್ನುವಂಥದ್ದು. ಆಮೇಲೆ ಡಾಕ್ಟರ್ ವೀಣಾ ಅವರು ಸ್ಟ್ರೋಕ್ ಬಗ್ಗೆನೂ ಮಾತಾಡ್ತಾರೆ. ಸೊ ಈಗ ನಾವು ಮೇನ್ಲಿ ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಆಗಿರ್ಬೋದು, ಅಥವಾ ಕೆಲವರಿಗೆ ಸರ್ವೈಕಲ್ ಡಿಸ್ಟೋನಿಯಾ ಅಂತ ಹೇಳ್ತೀವಿ, ಅಥವಾ ಇನ್ನೊಬ್ರಿಗೆ ಟ್ರೆಮರ್ಸ್ ಅಂತ ಹೇಳ್ತೀವಿ, ಶೇಕಿಂಗ್ ಮೂವ್ಮೆಂಟ್ಸ್ ಎಲ್ಲ ಇರುತ್ತೆ. ಮೊದಲು ಇಂಥ ಕಾಯಿಲೆಗಳಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಮೇನ್ಲಿ ಪೇಷಂಟ್ಸ್ಗೆ ನಡಿಲಿಕ್ಕೆ ತೊಂದರೆ ಆಗುವಂಥದ್ದು, ಅಥವಾ ಕೈ ಶೇಕಿಂಗ್ ಬರುವಂಥದ್ದು, ಅಥವಾ ಕಾಲು ಕೈ ಸ್ಟಿಫ್ ಆಗುವಂಥದ್ದು, ಆ ಥರ ಆಗುತ್ತೆ. ಸೊ ಈ ತರ ಕಾಯಿಲೆಗಳಿಗೆ ಮೊದಲು ಬರೀ ಮೆಡಿಸಿನ್ಸ್ ಮಾತ್ರ ಟ್ರೀಟ್ಮೆಂಟ್ ಆಗಿದ್ವು. ಸೊ ಯೂಶಲಿ ಮೆಡಿಸಿನ್ಸ್ಗೆ ಚೆನ್ನಾಗಿ ಪೇಷಂಟ್ಸ್ ರೆಸ್ಪಾಂಡ್ ಆಗ್ತಾರೆ. ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಟ್ಟಾಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ಡೂ ವೆಲ್. ಅವರಿಗೆ ಇದು ಶೇಕಿಂಗ್ ಸ್ಟಾಪ್ ಆಗುವಂಥದ್ದು, ಮತ್ತೆ ಅವರು ನಡೆಯಲಿಕ್ಕೆ ಹೆಲ್ಪ್ ಆಗುವಂಥದ್ದು ಎಲ್ಲ ಆಗುತ್ತೆ. ಸೊ ಪೇಷಂಟ್ಸ್ ಡೂ ವೆಲ್ ವಿತ್ ಮೆಡಿಸಿನ್ಸ್. ಇನಿಷಿಯಲ್ 4-5 ಇಯರ್ಸ್ ಮೆಡಿಸಿನ್ಸ್ ಅಲ್ಲೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ, ಅದರಲ್ಲೇ ಸಿಂಪ್ಟಮ್ಸ್ ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಬಟ್ ಒಂದು 4-5 ವರ್ಷ ಆದ ನಂತರ ಏನಾಗುತ್ತೆ, ಅವರಿಗೆ ರಿಕ್ವೈರ್ಮೆಂಟ್ ಮೆಡಿಸಿನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಏನಾಗುತ್ತೆ ಅಂತ ಇದರಲ್ಲಿ ಬ್ರೈನ್ ನಲ್ಲಿ ಡೋಪಮಿನ್ ಅಂತ ನ್ಯೂರೋ ಟ್ರಾನ್ಸ್ಮಿಟರ್ ಇರುತ್ತೆ, ಅದರ ಅಂಶ ಕಮ್ಮಿ ಆಗ್ತಾ ಬರುತ್ತೆ. ಕಮ್ಮಿ ಆಗ್ತಾ ಬಂದಾಗ ನಾವು ಎಕ್ಸ್ಟ್ರಾ ಡೋಪಮಿನ್ ನಾವು ಟ್ಯಾಬ್ಲೆಟ್ ಮೂಲಕ ಕೊಡ್ತೀವಿ, ಅದರಿಂದ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ. ಸೊ 4-5 ವರ್ಷ ಅವ್ರು ಚೆನ್ನಾಗಿರ್ತಾರೆ. ಆಸ್ ದ ಡಿಸೀಸ್ ಪ್ರೋಗ್ರೆಸಸ್ ದ ರಿಕ್ವೈರ್ಮೆಂಟ್ ಆಫ್ ಮೆಡಿಸಿನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅವ್ರಿಗೆ ಜಾಸ್ತಿ ಮೆಡಿಸಿನ್ಸ್ ಬೇಕಾಗುತ್ತೆ. ವೆನ್ ದ ಮೆಡಿಸಿನ್ ಡೋಸೇಜ್ ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಶುರು ಆಗುತ್ತೆ. ನಾವು ಡಿಸ್ಕೈನೇಸಸ್ ಅಂತ ಹೇಳ್ತೀವಿ, ಎಕ್ಸೆಸಿವ್ ಮೂವ್ಮೆಂಟ್ಸ್ ಆಗುವಂಥದ್ದು, ಆ ಥರ ಆಗುತ್ತೆ. ಸೊ ಆ ಥರ ಆದಾಗ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಆಗ್ತಾ ಬರುತ್ತೆ. ದೇ ವೋಂಟ್ ಬಿ ಏಬಲ್ ಟು ಬಿ ಇಂಡಿಪೆಂಡೆಂಟ್, ಯಾರ ಮೇಲಾದ್ರೂ ಡಿಪೆಂಡೆಂಟ್ ಆಗಿರೋ ಪರಿಸ್ಥಿತಿ ಬರುತ್ತೆ. ಸೊ ಅಂತ ಅಡ್ವಾನ್ಸ್ಡ್ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಈಗ ದೇರ್ ಇಸ್ ಅ ಸರ್ಜಿಕಲ್ ಟ್ರೀಟ್ಮೆಂಟ್. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಾವು ಏನ್ ಮಾಡ್ತೀವಿ ಬೇಸಿಕಲಿ ಅಂತ ಹೇಳಿದ್ರೆ, 2 ಸ್ಮಾಲ್ ಹೋಲ್ ಮಾಡಿಬಿಟ್ಟು ಬ್ರೈನ್ ನಲ್ಲಿ 2 ಕಡೆಗೆ ಒಂದು ಸ್ಮಾಲ್ ಮೆಟಲ್ ಎಲೆಕ್ಟ್ರೋಡ್ ನ ಪಾಸ್ ಮಾಡ್ತೀವಿ ಇಂಟು ಸಮ್ ಡೀಪ್ ನ್ಯೂಕ್ಲಿಯೈ. ಬ್ರೈನ್ ನಲ್ಲಿ ಡೀಪ್ ಏರಿಯಾಸ್ಗೆ ಆ ಮೆಟಲ್ ಎಲೆಕ್ಟ್ರೋಡ್ ಪಾಸ್ ಮಾಡಿ, ಮತ್ತೆ ಅಲ್ಲಿಂದ ನಾವು ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ನೀವು ಪೇಸ್ ಮೇಕರ್ ಕೇಳಿರ್ಬೋದು, ಹಾರ್ಟ್ ಅಲ್ಲಿ ಪೇಸ್ ಮೇಕರ್ ಹಾಕ್ತಾರಲ್ವಾ, ಅದೇ ತರ ಇಲ್ಲಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಅದು ಸ್ಮಾಲ್ ಎಲೆಕ್ಟ್ರಿಸಿಟಿ ಕೊಡುತ್ತೆ ಆ ಜಾಗಕ್ಕೆ, ನ್ಯೂಕ್ಲಿಯೈಗೆ. ಅದು ಎಲೆಕ್ಟ್ರಿಸಿಟಿ ಕೊಡೋದ್ರಿಂದ ಅವರಿಗೆ ಇದು ಶೇಕಿಂಗ್ ಆಗೋದು ಸ್ಟಾಪ್ ಆಗೋದು, ಮತ್ತೆ ನಡಿಲಿಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದು. ದೇ ಗೆಟ್ ಬೆಟರ್ ವಿತ್ ವಾಕಿಂಗ್, ಶೇಕಿಂಗ್ ಅಂಡ್ ಸ್ಲೋನೆಸ್ ಆಫ್ ಮೂವ್ಮೆಂಟ್ಸ್. ಅವ್ರು ತುಂಬಾ ಸ್ಲೋ ಇರ್ತಾರೆ ಮೂವ್ಮೆಂಟ್ಸ್ ಅಲ್ಲಿ, ಅದು ಫಾಸ್ಟ್ ಆಗುವಂಥದ್ದು ಆಗುತ್ತೆ. ಸೊ ಇನ್ ಅಡ್ವಾನ್ಸ್ಡ್ ಪಾರ್ಕಿನ್ಸನ್ಸ್ ಡಿಸೀಸ್ ವೆನ್ ಮೆಡಿಸಿನ್ಸ್ ಆರ್ ನೋ ಲಾಂಗರ್ ಹೆಲ್ಪಿಂಗ್ ದೆಮ್, ಈಗ ದೇ ಕ್ಯಾನ್ ಆಪ್ಟ್ ಫಾರ್ ದಿಸ್ ಆಪ್ಷನ್, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳಿ. ಸೊ ಇದು ನಾವು ಪ್ರೊಸೀಜರ್ ಮಾಡುವಾಗ್ಲೂ ಕೂಡ ಪೇಷಂಟ್ ಅವೇಕ್ ಆಗಿರ್ತಾರೆ, ಅವ್ರ ಎಚ್ಚರಿಕೆ ಇರುತ್ತೆ, ಅವ್ರನ್ನ ಫುಲ್ ಅನಸ್ತಿಷ ಕೊಟ್ಟು ಮಲಗಿಸೋದಿಲ್ಲ. ಸೊ ವಿ ಜಸ್ಟ್ ಗಿವ್ ಅ ರಿಂಗ್ ಬ್ಲಾಕ್, ಇಲ್ಲಿ ಫುಲ್ ಅನಸ್ಥೆಟೈಸ್ ಮಾಡಿ ಫ್ರೇಮ್ ಫಿಕ್ಸ್ ಮಾಡಿ ಆಪರೇಷನ್ ಅಲ್ಲಿ ಅವ್ರ ಎಚ್ಚರಿಕೆನೇ ಇರ್ತಾರೆ. ಅವ್ರ ಎಚ್ಚರಿಕೆ ಇರೋದು ಇಟ್ಸ್ ಅನ್ ಅವೇಕ್ ಸರ್ಜರಿ. ಎಚ್ಚರಿಕೆ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಾವು ಅವ್ರನ್ನ ಆನ್ ಟೇಬಲ್ ಅಸೆಸ್ ಮಾಡ್ತೀವಿ. ನಾವು ಎಲೆಕ್ಟ್ರೋಡ್ಸ್ ಹಾಕಿದ ನಂತರ ಇಮಿಡಿಯೇಟ್ ಆಗಿ ಸ್ವಲ್ಪ ಕರೆಂಟ್ ಕೊಟ್ಟು ಟೆಸ್ಟ್ ಸ್ಟಿಮ್ಯುಲೇಷನ್ ಅಂತ ಮಾಡಿದಾಗ ಅವರು ಶೇಕಿಂಗ್ ಆಗ್ತಾ ಇರೋದು ಇಮಿಡಿಯೇಟ್ ಆನ್ ಟೇಬಲ್ ವಿ ಕ್ಯಾನ್ ಸಿ ದಟ್ ಶೇಕಿಂಗ್ ಸ್ಟಾಪ್ ಆಗುತ್ತೆ. ಅವರು ಸ್ಲೋ ಆಗಿ ಮೂವ್ ಮಾಡ್ತಾ ಇರ್ತಾರೆ, ನಾವು ಕರೆಂಟ್ ಕೊಟ್ಟ ತಕ್ಷಣ ಅವ್ರ ಮೂವ್ಮೆಂಟ್ಸ್ ಫಾಸ್ಟ್ ಆಗುತ್ತೆ. ಆಮೇಲೆ ಟೈಟ್ ಇರುತ್ತೆ ಅವ್ರದ್ದು ಕೈ ಕಾಲೆಲ್ಲ, ಸೊ ಅದು ಲೂಸ್ ಆಗ್ಬಿಡುತ್ತೆ. ಸೊ ವಿ ನೋ ಅಟ್ ವಾಟ್ ಕರೆಂಟ್ ಅವ್ರಿಗೆ ಎಷ್ಟು ಬೆನಿಫಿಟ್ ಬರ್ತಾ ಇದೆ ಅನ್ನುವಂಥದ್ದು. ಮತ್ತೆ ನಾವು ಕರೆಂಟ್ ಇನ್ಕ್ರೀಸ್ ಮಾಡಿ ಸೈಡ್ ಎಫೆಕ್ಟ್ಸ್ ಏನಾದ್ರು ಬರ್ತಾ ಇದೆಯಾ ನೋಡಿ, ಇಲ್ಲ ಅಂತ ಆದ್ಮೇಲೆ ಎಲೆಕ್ಟ್ರೋಡ್ಸ್ ನ ಅಲ್ಲೇ ಇಟ್ಬಿಟ್ಟು ಮತ್ತೆ ಸ್ಕಿನ್ ಕ್ಲೋಸ್ ಮಾಡ್ತೀವಿ 2 ಕಡೆ. ಅದಾದ ನಂತರ ಒಂದು CT ಸ್ಕ್ಯಾನ್ ಮಾಡಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ತೀವಿ ಕರೆಕ್ಟ್ ಜಾಗದಲ್ಲಿ ಇದೆಯಾ ಎಲೆಕ್ಟ್ರೋಡ್ಸ್ ಅಂತ ಹೇಳಿ. ಅದಾದ ನಂತರ ಒಂದು ಶಾರ್ಟ್ ಅನಸ್ತೀಶ ಕೊಟ್ಟು ಇಲ್ಲಿ ಬ್ಯಾಟ್ರಿ ಹಾಕ್ಬಿಡ್ತೀವಿ. ಆ ಎಲೆಕ್ಟ್ರೋಡ್ಸ್ ನ ಇಲ್ಲೇ ಸ್ಕಿನ್ ಒಳಗಿಂದನೇ ತಂದು ಇಲ್ಲಿ ಬ್ಯಾಟ್ರಿ ಫಿಕ್ಸ್ ಮಾಡ್ಬಿಡ್ತೀವಿ. ಸೊ ವಿತ್ ದಟ್ ದ ಪೇಷಂಟ್ಸ್ ಕ್ವಾಲಿಟಿ ಆಫ್ ಲೈಫ್ ಬಿಕಮ್ಸ್ ಮಚ್ ಬೆಟರ್. ಯಾರು ಇನ್ನೊಬ್ಬರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೋ ಅವರು ದೇ ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್ ಅಂಡ್ ದೇ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್, ಗೋಯಿಂಗ್ ಟು ವರ್ಕ್, ಡ್ರೈವಿಂಗ್ ಅದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ such patients DBS ಅಲ್ಲಿ they do well for another 10-15 years. For a 60-year-old patient, if you give another 10-15 years of good quality life, there is nothing like it. ಈಗ ಯಾರು ಕೂಡ we don't want to be dependent on anybody. As long as we live, the idea is to be independent. ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ಬೇಕು, ಮತ್ತೆ ಬೇರೆಯವ್ರ ಮೇಲೆ ಭಾರ ಆಗಿರಬಾರ್ದು ಅನ್ನೋಂಥದ್ದು. ಸೊ ಪಾರ್ಕಿನ್ಸನ್ ಡಿಸೀಸ್ ಯೂಶಲಿ ಏಜ್ ಆದ್ಮೇಲೆ ಎಲ್ಡರ್ಲಿ ಏಜ್ ಅಲ್ಲಿ ಬರುತ್ತೆ. ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಬರುತ್ತೆ, ದಟ್ ಇಸ್ ವೆರಿ ಫ್ಯೂ ಪೇಷಂಟ್ಸ್. ಮೋಸ್ಟ್ ಆಫ್ ದೆಮ್ 60 years ನಂತರನೇ ಬರುವಂತ ಕಾಯಿಲೆ. 4-5 years ಮೆಡಿಸಿನ್ಸ್ ಅಲ್ಲೇ ಕಂಟ್ರೋಲ್ ಆಗುತ್ತೆ. 65 ವರ್ಷಕ್ಕೆ ಅವ್ರಿಗೆ ಈ ತರ ಪ್ರೊಸೀಜರ್ ಬೇಕಾದ್ರೂ ಕೂಡ, ಸೊ ನೆಕ್ಸ್ಟ್ 10-15 years ಅಂತ ಹೇಳಿದ್ರೆ 80 ವರ್ಷ ತನಕ ಇಫ್ ದೇ ಆರ್ ಏಬಲ್ ಟು ಮ್ಯಾನೇಜ್ ದೆಮ್ಸೆಲ್ಸ್,
then that is like giving them a second chance at life and being independent. So that is what this is doing. ಮೊದಲು ನಮಗೆ ಇದು ಆಪ್ಷನ್ಸ್ ಇರಲಿಲ್ಲ, DBS ಆಪ್ಷನ್ ಇರಲಿಲ್ಲ, ಬರೀ ಮೆಡಿಸಿನ್ಸ್ ಅಲ್ಲೇ ಕಂಟ್ರೋಲ್ ಮಾಡಬೇಕಿತ್ತು ಆ್ಯಂಡ್ 5-6 ಇಯರ್ಸ್ ಅಲ್ಲಿ ಅವರಿಗೆ ತುಂಬ ತೊಂದರೆ ಆಗಿರೋದು. ಬಟ್ ಈಗ ವಿ ಆರ್ ಏಬಲ್ ಟು ಎಕ್ಸ್ಟೆಂಡ್ ದಟ್ ಕ್ವಾಲಿಟಿ ಆಫ್ ಲೈಫ್ ಫಾರ್ ಆಲ್ ದೀಸ್ ಪೇಷಂಟ್ಸ್. ಆ್ಯಂಡ್ ಅದೇ the thing is with the Parkinson's disease ಅಲ್ಲಿ there is no cure. DBS ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಾವು ಮಾಡ್ತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ನ ಕ್ಯೂರ್ ಮಾಡಿಬಿಡ್ತೀವಿ ಅಂತಲ್ಲ. ಇಟ್ ಈಸ್ ಅ ವೇ ಆಫ್ ಕಂಟ್ರೋಲಿಂಗ್ ದ ಸಿಂಪ್ಟಮ್ಸ್ ಅಂಡ್ ಗಿವಿಂಗ್ ದಮ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್. ಒಂದು 10-15 ವರ್ಷ ಎಕ್ಸ್ಟ್ರಾ ಕ್ವಾಲಿಟಿ ಆಫ್ ಲೈಫ್ ಬರುತ್ತೆ ಹೊರತು ಅದನ್ನ ಫುಲ್ ಕಂಟ್ರೋಲ್ ಮಾಡ್ಲಿಕ್ಕೆ ಅಥವಾ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಾವು ಪೇಷಂಟ್ಸ್ಗೆ ಆಪರೇಷನ್ ಮಾಡುವಾಗಲೇ ಹೇಳ್ತೀವಿ. ಬಿಕಾಸ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಡಿಸೀಸ್ ಇಟ್ಸ್ ಕಾಲ್ಡ್ ಎ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್. ಅಂದ್ರೆ ಬ್ರೈನ್ ಸೆಲ್ಸ್ ಅದು ಏನು ವಿಚ್ ಪ್ರೊಡ್ಯೂಸ್ ಡೋಪಮಿನ್ ದೇ ಸ್ಟಾರ್ಟ್ ಡಿಪ್ಲೀಟಿಂಗ್, ಕ್ರಮೇಣ ಏಜ್ ಆಗ್ತಾ ಆಗ್ತಾ ಕಮ್ಮಿ ಆಗ್ತಾನೆ ಹೋಗುತ್ತೆ ಹೊರತು ಅದನ್ನ ನಾವು ಪುನಃ ಇದು ವಿ ಕೆನಾಟ್ ಇಟ್ ವೋಂಟ್ ರೀಜನರೇಟ್. ಆ ಸೆಲ್ಸ್ ರೀಜನರೇಟ್ ಆಗೋದಿಲ್ಲ, ಅದು ಸ್ಲೋಲಿ ದೇ ಡೈ. But if you are able to give them at least 15-20 years of good quality life, that is what the aim is. Okay, that is about deep brain stimulation and Parkinson's disease. This is one of the innovations ಈಗ recently over the last 15 years ಇಂಡಿಯಾದಲ್ಲೂ ಜಾಸ್ತಿ ಆಗಿದೆ. ಫಸ್ಟ್ ಪ್ರೊಸೀಜರ್ ವಾಸ್ ಡನ್ ಇನ್ ಪ್ರಾಬ್ಲಿ 1988 ಅಲ್ಲಿ ವಿದೇಶದಲ್ಲಿ. ಇಂಡಿಯಾಗೆ ಪ್ರಾಬ್ಲಿ ಅರ್ಲಿ 2008-10 ಮೇಲೆ ಪ್ರೊಸೀಜರ್ಸ್ ಜಾಸ್ತಿ ಆಗಿದೆ. ಸೊ ಪೇಷಂಟ್ಸ್ ಹೂ ಆರ್ ಅಡ್ವಾನ್ಸ್ಡ್ ಪಾರ್ಕಿನ್ಸನ್ಸ್ ಡಿಸೀಸ್ ಇರೋ ಪೇಷಂಟ್ಸ್ಗೆ ನಾವು ಅಸೆಸ್ ಮಾಡಿ ನೋಡಿ if we feel that they are the right candidate for surgery, ಅಂಥವ್ರಿಗೆ ಮಾತ್ರ ನಾವು ಇದನ್ನ ಆಫರ್ ಮಾಡ್ತೀವಿ. ಆಫರ್ ಮಾಡಿ when they undergo the surgery, then ನಾವು ಸ್ವಲ್ಪ ತಿಂಗಳು, 1-2-3 ತಿಂಗಳು ಅದು ನಾವು ಕರೆಂಟ್ ಸೆಟ್ ಮಾಡಬೇಕಾಗತ್ತೆ. ಸೊ ಫಾಲೋ ಅಪ್ ಅಲ್ಲಿ ಇಟ್ಟಿರ್ತೀವಿ. ಸೊ ಮೆಡಿಸಿನ್ಸ್ ಅವ್ರದ್ದು ದೇ ವಿಲ್ ಬಿ ಆನ್ ಫುಲ್ ಮೆಡಿಕೇಶನ್ಸ್ ಇನಿಷಿಯಲಿ. ನಾವು ಕರೆಂಟ್ ಇದು ಬ್ಯಾಟ್ರಿ ಹಾಕಿದ ನಂತರ ನಿಧಾನಕ್ಕೆ ಕರೆಂಟ್ ಇನ್ಕ್ರೀಸ್ ಮಾಡ್ತಾ ಮೆಡಿಸಿನ್ಸ್ ನ ಕಮ್ಮಿ ಮಾಡ್ತಾ ಬರ್ತೀವಿ. ಅಟ್ ಒನ್ ಪಾಯಿಂಟ್ ಸ್ವಲ್ಪ ಮೆಡಿಸಿನ್ಸ್ ಮತ್ತೆ ಕರೆಂಟ್ ಅಲ್ಲಿ ದೇ ಡೂ ವೆರಿ ವೆಲ್. ಸೊ ಆ ಬ್ಯಾಲೆನ್ಸ್ ಸಿಕ್ಕಿದ ನಂತರ ಅದೇ ಮೆಡಿಸಿನ್ ಮತ್ತೆ ಅದೇ ಕರೆಂಟ್ ಅಲ್ಲಿ ವಿ ಕಂಟಿನ್ಯೂ ದೆಮ್. ಸೊ ದಿಸ್ ಈಸ್ ಅಬೌಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂಡ್ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಪಾರ್ಕಿನ್ಸನ್ಸ್ ಡಿಸೀಸ್ ಗಲ್ದೇನೆ ಟ್ರೆಮರ್, ಎಸೆನ್ಷಿಯಲ್ ಟ್ರೆಮರ್ ಅಂತ ಹೇಳ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಇರೋದಿಲ್ಲ, ಬಟ್ ಟ್ರೆಮರ್ ಜಾಸ್ತಿ ಇರುತ್ತೆ. ಕುಡಿಲಿಕ್ಕೆ ತಿನ್ಲಿಕ್ಕೆ ಹೋದಾಗ, ಬರೀಕ್ ಹೋದಾಗ ಆಗದೆ ಇರ್ಬೋದು. ಅಂಥವ್ರಿಗೆ ಮೆಡಿಸಿನ್ಸ್ ಅಲ್ಲಿ ಫಸ್ಟ್ ಕಂಟ್ರೋಲ್ ಆಗಲಿಲ್ಲ ಅಂತ ಆದ್ರೆ, ತುಂಬಾ ಸಿವಿಯರ್ ಟ್ರೆಮರ್ ಇದ್ದಾಗ ಇದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಂಡೀಷನ್ ಅಂತ ಹೇಳಿದ್ರೆ ಡಿಸ್ಟೋನಿಯಾ ಅಂತ ಹೇಳ್ತೀವಿ. ಸಡನ್ ಆಗಿ ಬಾಡಿ ಮೂವ್ಮೆಂಟ್ ಆಗುವಂಥದ್ದು, ತುಂಬಾ ಈ ತರ ಇನ್ವಾಲಂಟ್ರಿ ಮೂವ್ಮೆಂಟ್ಸ್, ಆ ತರ ಆದಾಗ ಅಂತ ಪೇಷಂಟ್ಸ್ ಅಲ್ಲೂ ಇದು ಹೆಲ್ಪ್ ಆಗುತ್ತೆ. But all these three are indications for deep brain procedures, deep brain stimulation procedures. But ಅದೇ ಮೊದಲು ಈ ತರ ಸರ್ಜಿಕಲ್ ಆಪ್ಷನ್ಸ್ ಇಲ್ಲದೆ ಇರೋ ಕಾರಣ ಬರೀ ಮೆಡಿಸಿನ್ಸ್ ಅಲ್ಲೇ ಆದಷ್ಟು ಮ್ಯಾನೇಜ್ ಮಾಡ್ತಾ ಇದ್ವಿ. ಬಟ್ ದಿಸ್ ಇಸ್ ಅ ಗುಡ್ ಆಪ್ಷನ್ ಫಾರ್ ದೆಮ್ ಟು ಹೆಲ್ಪ್ ದೆಮ್ ವಿತ್ ದರ್ ಕ್ವಾಲಿಟಿ ಆಫ್ ಲೈಫ್. ಈಗ ಡಾಕ್ಟರ್